ನಮಸ್ಕಾರ. ವನಜಾ ಮಲೆನಾಡು ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತು ನಾನು ಭಾಗ್ಯಲಕ್ಷ್ಮಿ ಸೀರಿಯಲ್ಲು ಶುಕ್ರವಾರದ 7 ಗಂಟೆ ಸೀರಿಯಲ್ಲು ಹೇಗೆ ಎಪಿಸೋಡು ಮೂವ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆದಿ ಮತ್ತು ಭಾಗ್ಯ ಒಂದು ಸ್ಯಾರಿ ಡಿಸೈನ್ ಮಾಡೋದಕ್ಕೆ ಒಂದು ಕಂಪ್ನಿಗೆ ಹೋಗ್ತಾರೆ. ಅಲ್ಲಿ ಅವರು ತಗೊಂಡೋಗಿರೋಂಥ ಮೆಟೀರಿಯಲ್ಲು ಕಳೆದೋಗಿರುತ್ತೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಆದಿ ಅದು ಹೇಗೆ ಗೊತ್ತಿಲ್ಲ, ಹೋಗ್ಬಿಟ್ಟು ಎಲ್ಲೋ ಡಿಸೈನ್ ತೊಗೊಂಡು ಬರ್ತಾನೆ. ಆದರೆ ಅದು ಎಲ್ಲಿಂದ ತಂದ ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ರಿಲೀವ್ ಆಗಿಲ್ಲ. ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ನೋಡಿಬಿಟ್ಟು ಆದಿನೂ ಮತ್ತು ಭಾಗ್ಯನೂ ಕಂಪ್ನಿ ಓನರು ಅಂದರೆ ಕಂಪ್ನಿ ನಡೆಸೋ ಅಂಥವರು ಅದನ್ನು ಒಪ್ಕೊಂಡು ಅವಳಿಗೆ 10 ಲಕ್ಷ ರೂಪಾಯಿ ಚೆಕ್ಕು ಕೊಡ್ತಾರೆ. ಆ ಚೆಕ್ಕನ್ನು ನೋಡಿಬಿಟ್ಟು ಅವಳಿಗೆ ತುಂಬ ಶಾಕ್ ಆಗುತ್ತೆ, ಸಂತೋಷ ಪಡ್ತಾಳೆ. ಮತ್ತು ಇದನ್ನು ತೊಗೊಂಡೋಗಿ ನಮ್ಮ ಅತ್ತೆಗೆ ಕೊಟ್ಬಿಡ್ತೀನಿ, ನಮ್ಮ ಅತ್ತೆ ಸಂತೋಷ ಪಡ್ತಾರೆ. ನಮ್ಮ ಅತ್ತೆಗೆ ಹೇಳ್ದಾನೆ ಈ ಕೆಲಸ ಮಾಡಿದ್ದೀನಿ, ಈ ಕೆಲಸದಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾಳೆ. ಆವಾಗ ಆದಿನೂ ಕೂಡ ಹೌದು ಇದನ್ನು ಫ್ರೆಂಡಿಗೆ ಕೊಡೋಣ, ಖುಷಿ ಪಡ್ತಾರೆ ಅಂತ ಆದಿಗೂ ಕೂಡ ಸಂತೋಷ ಆಗುತ್ತೆ. ಆವಾಗ ಇಬ್ಬರು ಮಾತಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ರೌಡಿಗಳು ಅಟ್ಯಾಕ್ ಮಾಡಿ ಇವರು ಭಾಗ್ಯನ ಸಾಯಿಸಬೇಕು ಅಂತ ಹೊಂಚಾಗ್ತಿರ್ತಾರೆ. ಅಷ್ಟೊತ್ತಿಗೆ ಆದಿ ಅಲ್ಲಿ ಫೈಟ್ ಮಾಡ್ತಿರ್ತಾನೆ. ಫೈಟ್ ಮಾಡೋ ಟೈಮಲ್ಲಿ ಆದಿಗೆ ತಲೆಗೆ ಏಟು ಬೀಳುತ್ತೆ. ಆವಾಗ ಅದನ್ನು ನೋಡಿಬಿಟ್ಟು ಇವಳು ಭಾಗ್ಯ ಏನು ಮಾಡ್ತಾಳೆ, ಹಿಂದೆಯಿಂದ ದೊಣ್ಣೆ ತಗೊಂಡು ಅವ್ರ ತಲೆಗೆ ಹೊಡೆದು ಬಿಡ್ತಾಳೆ. ಆವಾಗ ಅವರು ಅಲ್ಲಿ ಎಲ್ಲ ಕಡೆ ಓಡೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ ಆದಿಗೆ ನಾನು ಸುಮ್ಮನೆ ಇದ್ದೀನಲ್ಲ ಅಂತೇಳ್ಬಿಟ್ಟು ಇವನು ಅವ್ರನ್ನೆಲ್ಲ ಬೆರೆಸ್ಕೊಂಡು ಹೋಗಿ ಒಬ್ಬನ್ನ ಹಿಡ್ಕೊಂಡು, ಯಾರು ನಿನಗೆ ಇದನ್ನು ಈ ಥರ ಮಾಡು ಅಂತ ಹೇಳಿದ್ದು ಅಂತ ಬಾಯಿ ಬಿಡಿಸ್ತಾರೆ ಭಾಗ್ಯನೂ ಆದಿನೂ. ಅವನು ಅದನ್ನು ಹೇಳ್ತಾನೆ. ಆವಾಗ ಇವರಿಗೆ ಶಾಕ್ ಆಗುತ್ತೆ, ಈ ಥರನೂ ಇರ್ತಾರ ಜನ ಅಂತೇಳ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಅವರು ವಾಪಸ್ಸು ಮನೆಗೆ ಬರುವ ಟೈಮಿಗೆ ಇಲ್ಲಿ ಮನೆಯಲ್ಲಿ ಅವರ ಅಜ್ಜಿ ಕಳೆದೋಗಿದೆ ಅಂತೇಳ್ಬಿಟ್ಟು ಪಾಪ ಅವನು ಗುಂಡು ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಆವಾಗ ಅಜ್ಜಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಇವಳು ತನ್ವಿ ಮನೆ ಹತ್ರ ಹೋಗ್ತಾಳೆ, ಮನೆ ಹತ್ರ ಎಲ್ಲ ಕಡೆ ಹುಡುಕ್ತಾಳೆ, ಇಲ್ಲ. ಆಮೇಲೆ ಪಕ್ಕದ ಮನೆ ಎಲ್ಲ ಕೇಳ್ತಾಳೆ. ಆವಾಗ ಬ್ಯಾಗ್ ಹಿಡ್ಕೊಂಡು ಹೋದ್ರು ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡ್ತಾಳೆ, ಅಲ್ಲೂ ವಿಷಯ ಏನೂ ಇಲ್ಲ, ಗೊತ್ತಾಗಲ್ಲ. ಆವಾಗ ತುಂಬ ಬೇಜಾರಾಗುತ್ತೆ. ಆಗೇನು ಮಾಡ್ತಾಳೆ ಅಂದರೆ ರೋಡಲ್ಲೆಲ್ಲ ಹಾಲಿನ ಅಂಗಡಿ ಮತ್ತು ಕಾರು ವಾಶ್ ಮಾಡೋ ಕಡೆ ಎಲ್ಲ ಕಡೆ ಹೋಗಿ ಕೇಳ್ತಾಳೆ, ನಮ್ಮ ಅಜ್ಜಿ ನೋಡಿದ್ರ ಅಂತೇಳ್ಬಿಟ್ಟು. ಅವ್ರು ಯಾರು ನಾವು ನೋಡಿಲ್ಲ ಅಂತಾರೆ. ಒಂದು ಲೇಡಿ ಮಾತ್ರ ನಾವು ನೋಡಿದ್ದೆ, ಬ್ಯಾಗ್ ಇಟ್ಕೊಂಡು ಹೋದ್ರು ಅಂತ ಹೇಳ್ತಾಳೆ. ಆವಾಗ ಇವಳು ಮತ್ತೆ ಆದಿ ಮನೆಗೆಲ್ಲ ಫೋನ್ ಮಾಡಿರ್ತಾಳೆ, ಇಲ್ಲ ಅಜ್ಜಿ ಸಿಕ್ಕಿಲ್ಲ ಅಂತೇಳ್ಬಿಟ್ಟು. ಆಮೇಲೆ ಇವಳು ಪೂಜಾ ಎಲ್ಲರಿಗೂ, ಅವ್ರ ಮಾವಂಗೆ ಮತ್ತು ಗಂಡಂಗೆ ಎಲ್ಲರಿಗೂ ಹೇಳ್ತಾಳೆ. ಗಾಬರಿ ಆಗಿರ್ತಾಳೆ ತನ್ವಿ. ಇದಾದಮೇಲೆ ಭಾಗ್ಯನೂ ಆದಿನೂ ಆದಿ ಕೈಗೆ ಭಾಳ ಪೆಟ್ಟಾಗಿರುತ್ತೆ. ಭಾಗ್ಯ ಏನು ಮಾಡ್ತಾಳೆ, ತನ್ನ ಸೀರೆ ಸೆರಗನ್ನೇ ಹರಿದುಬಿಟ್ಟು ಆದಿ ಕೈಗೆ ಕಟ್ತಾಳೆ. ಇದಾದಮೇಲೆ ಅವರು ಮನೆಗೆ ಬರೋ ಟೈಮಿಗೆ ಮನೆಯಲ್ಲೆಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ, ಎಲ್ಲೋದ್ರು ಏನು ಕತೆ ಅಂತ. ಆವಾಗ ಏನು ಮಾಡ್ತಾಳೆ ಕುಸುಮ, ಇದೆಲ್ಲ ಆಗ್ತಿರುವಾಗ ಕುಸುಮ ಏನು ಮಾಡ್ತಾಳೆ, ಕೆಲಸ ಪಾಪ ಅವಳು ಜೀವನ ಮಾಡೋಕ್ಕೋಸ್ಕರ ಕೆಲಸ ಕೇಳಿಕೊಂಡು ಎಲ್ಲ ಕಡೆ ಅಲಿತಿರ್ತಾಳೆ. ಆವಾಗ ಒಂದು ಆಶ್ರಮದಲ್ಲಿ ಕೆಲಸ ಅಂತ ಸಿಕ್ಕುತ್ತೆ ಅವಳಿಗೆ. ಆದರೆ ಹೋಗ್ಬಿಟ್ಟು ಸಾಕಾಗೋಗಿರುತ್ತೆ, ಹೋಗಿ ದಿವಾನ್ ಮೇಲೆ ಕೂತ್ಕೊಂಡಿರ್ತಾಳೆ. ಇದೇ ನಿನ್ನ ರೂಮು ಅಂತ ತೋರಿಸ್ಬಿಟ್ಟು ಹೋಗಿರ್ತಾರೆ, ಅಲ್ಲಿ ಕೂತಿರ್ತಾಳೆ. ಆವಾಗ ಆ ಓನರ್ ಬಂದುಬಿಟ್ಟು, ಆಗಲೇ ಕೂತ್ಬಿಟ್ಟಿಯಾ, ಕೆಲಸ ಮಾಡು ಅಂತ ಹೇಳಿದ್ರೆ, ನೀನು ಕೆಲಸ ಮಾಡಿದರೆ ಅನ್ನ ಇಲ್ಲ ಅಂದರೆ ಅನ್ನ ಇಲ್ಲ ಅಂತೇಳಿ ದಬಾಯಿಸ್ಬಿಡ್ತಾರೆ. ಪಾಪ ಅವಳು ಹೆದರ್ಕೊಂಡು ಅಲ್ಲೇ ಬ್ಯಾಗು ಮತ್ತು ಮೊಬೈಲ್ನ ಬಿಟ್ಟು ಅವಳು ಪಾತ್ರೆ ಬೆಳಗೋಕ್ಕೆ ಅಂತ ಹೋಗ್ತಾಳೆ. ಕುಸುಮ ಪಾತ್ರೆ ಬೆಳಗೋಕ್ಕೆ ಅಂತ ಹೋದಾಗ ಅಲ್ಲಿ ಪಾತ್ರೆ ಬೆಳಕೊಂಡು ಅವಳು ಮಧ್ಯ ಊಟಕ್ಕೆ ವ್ಯವಸ್ಥೆ ಮಾಡ್ಕೋತಾಳೆ. ಈ ಕಡೆ ಈ ರೀತಿ ಕತೆ ಸಾಗ್ತಾ ಇದೆ. ಪಾಪ ಕುಸುಮಗೂ ಕಷ್ಟ ಇದೆ. ಕುಸುಮ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಕುಸುಮನ ಗಂಡ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಪೇಷೆಂಟಾಗಿ ಬಿದ್ದಿದ್ದಾರೆ. ಇವಾಗ ಅವರಿಗೆ ದಿಕ್ಕೆ ತೋಚದಂಗಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪಾಪ. ಈ ಸನ್ನಿವೇಶದಲ್ಲಿ ಪಾಪ ಅವರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ.
ಇವಳಿಗೆ ಭಾಗ್ಯಂಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಎಲ್ಲರಿಗೂ ಎಲ್ಪ್ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ ಭಾಗ್ಯಂಗೆ. ಆಮೇಲೆ ಭಾಗ್ಯ ಒಂದು ದೊಡ್ಡ ಕಂಪ್ನಿನಲ್ಲಿ, ಇಂಟರ್ನ್ಯಾಷನಲ್ ಕಂಪ್ನಿ, ಅದು ಅಮೇರಿಕನ್ ಕಂಪ್ನಿ. ಆ ಕಂಪ್ನಿನಲ್ಲಿ ಅವಳಿಗೆ ಕೆಲಸ ಆಗಿರೋದ್ರಿಂದ ಅವಳಿಗೆ ಇನ್ನು ಕಷ್ಟ ಅನ್ನೋದು ಆಗಲ್ಲ. ಅವಳೇನು ಬೇರೆಯವ್ರ ದುಡ್ಡು ತೊಗೊಂಡೋಗಿ ಕೊಡಬೇಕಾಗಿಲ್ಲ. ಕುಸುಮ ಪಾಪ ಅವಳು ಓನರು ಅಲ್ಲಿಗೂ ಬಂದು ಬೈತಾಳೆ ಅಲ್ವಾ, ಆವಾಗ ಕುಸುಮ ಪಾಪ ಓಡೋಗ್ತಾಳೆ ಪಾತ್ರೆ ಬೆಳಗ್ತೀನಿ ಅಂತೇಳ್ಬಿಟ್ಟು. ಅದಾದಮೇಲೆ ಅವ್ರ ಪಾಪ ಕಷ್ಟಪಟ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಇವಾಗ ಭಾಗ್ಯನೂ ಆದಿನೂ ಮತ್ತು ಮನೆಯವರೆಲ್ಲ ಸೇರಿ ಅವ್ರ ಅತ್ತೆನ ಹುಡುಕ್ತಾರೆ. ನಾಳಿನ ಎಪಿಸೋಡಲ್ಲಿ ಅದನ್ನು ನೋಡ್ಬೋದು. ಇವತ್ತಿನ ಎಪಿಸೋಡು ಇಷ್ಟ ಆಗಿತ್ತು. ಈ ಚಾನಲ್ನ ಯಾರೆಲ್ಲ ನೋಡ್ತೀರೋ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.